ನೀವು ರಫ್ಯೂಸ್ಗೆ ಅಥವಾ ಒಂದು ಸ್ಮಾರ್ಟ್ ಫೋನ್ ಬೇಡ, ಒಂದು ಕೀಪ್ಯಾಡ್ ಸೆಟ್ ಸಾಕು ಅಂತ ಹೇಳಿದ್ರೆ ನನ್ನ ಹತ್ರ ಇರುವಂತ ಈ ನೋಕಿಯಾ 105 ಕ್ಲಾಸಿಕ್ ಎನ್ನುವ ಈ ಒಂದು ಸೆಟ್ ಅನ್ನು ಚೆಕ್ಔಟ್ ಮಾಡಬಹುದು. ಹಾಗಿದ್ರೆ ಈ ಒಂದು ಸೆಟ್ ನ ಫುಲ್ ಅನ್ಬಾಕ್ಸಿಂಗ್ ರಿವ್ಯೂ ನೋಡುವ. ಅದಕ್ಕಿಂತ ಮುಂಚೆ ಹಾಯ್ ಫ್ರೆಂಡ್ಸ್, ನಾನು ಕಾರ್ತಿಕ್. ವೆಲ್ಕಮ್ ಬ್ಯಾಕ್ ಟು K4 Tech. ಈ ಫೋನ್ ನ ಬಾಕ್ಸ್ ಹೊರಗಿಂದ ನೋಡ್ಲಿಕ್ಕೆ ಈ ರೀತಿಯಾಗಿದೆ. ಇದು ಸಿಂಗಲ್ ಸಿಮ್ ವೇರಿಯಂಟ್, ಇದರಲ್ಲಿ ಡಬಲ್ ಸಿಮ್ ವೇರಿಯಂಟ್ ಕೂಡ ಇದೆ. ಇನ್ನು ಬಾಕ್ಸ್ ಒಳಗೆ ಏನಿದೆ ಅಂತ ನೋಡುವ. ಫಸ್ಟಿಗೆ ಇಲ್ಲಿ ಬಾಕ್ಸ್ ಅನ್ನು ಓಪನ್ ಮಾಡಿದಾಗ ನಮಗೆ ಫಸ್ಟಿಗೆ ಮೊಬೈಲ್ ಇರ್ತದೆ. ಮೊಬೈಲ್ ಅನ್ನು ಸೈಡ್ ಅಲ್ಲಿ ಇಡುವ. ಮತ್ತೆ ಬಾಕ್ಸ್ ಅಲ್ಲಿ ಒಂದು ಚಾರ್ಜರ್ ಇದೆ. ಇದು ಮೈಕ್ರೋ USB ಚಾರ್ಜರ್. ಹಾಗೆ ಡಾಕ್ಯುಮೆಂಟೇಶನ್ ಇದೆ. ಮತ್ತೆ ಬಾಕ್ಸ್ ಅಲ್ಲಿ ಬೇರೆ ಏನಿಲ್ಲ. ಇದನ್ನು ನಾನು ಆಫ್ಲೈನ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದರ MRP 1399. ಇದು ನಂಗೆ 1300ಕ್ಕೆ ಸಿಕ್ಕಿದೆ. ಇನ್ನು ಮೊಬೈಲ್ಗೆ ಬ್ಯಾಟರಿ ಹಾಕಿ ಸೆಟಪ್ ಮಾಡುವ. ಈ ಫೋನ್ ನ ಫ್ಯೂಚರ್ ಬಗ್ಗೆ ಹೇಳುದಾದ್ರೆ, ಈ ಒಂದು ಫೋನ್ ನಲ್ಲಿ 1.77 ಇಂಚ್ ಅಥವಾ 4.5 ಸೆಂಟಿಮೀಟರ್ ನ ಒಂದು ಡಿಸ್ಪ್ಲೇ ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ಈ ಒಂದು ಫೋನ್ ನಲ್ಲಿ 2000 ಕಾಂಟ್ಯಾಕ್ಟ್ ಸೇವ್ ಮಾಡುವಷ್ಟು ಸ್ಟೋರೇಜ್ ಸಿಗ್ತದೆ. ಹಾಗೆ ಈ ಒಂದು ಸೆಟ್ ನಲ್ಲಿ ವೈರ್ಲೆಸ್ FM ಕೂಡ ಇದೆ. ಮೊಬೈಲ್ ನ ಬಾಟಮ್ ಅಲ್ಲಿ ನೋಡುದಿದ್ರೆ ಒಂದು ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಇದೆ. ಹಾಗೆ 3.5mm ಜಾಕ್ ಇದೆ. ಹಾಗೆ ಟಾಪ್ ಅಲ್ಲಿ ನೋಡುದಿದ್ರೆ ಒಂದು LED ಟಾರ್ಚ್ ಇದೆ. ಈ ಒಂದು ಫೋನ್ಗೆ 1 ವರ್ಷದ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ. ಹಾಗೆ ಕೆಲವು ಕಂಡೀಷನ್ಸ್ ಅಪ್ಲೈ ಆಗ್ತದೆ. ಈ ಒಂದು ಸೆಟ್ 2 ಕಲರ್ ವೇರಿಯಂಟ್ ಅಲ್ಲಿ ಬರ್ತದೆ, ಒಂದು ಬ್ಲೂ ಮತ್ತೆ ಒಂದು ಬ್ಲಾಕ್. ಈ ಒಂದು ಫೋನ್ ನಲ್ಲಿ 800 mAh ನ ಬ್ಯಾಟರಿ ಇದೆ. ಈ ಒಂದು ಬ್ಯಾಟರಿ 1.5 ಇಂದ 2 ದಿವಸದ ತನಕ ನಾರ್ಮಲ್ ಯೂಸ್ಗೆ ಬ್ಯಾಟರಿ ಬ್ಯಾಕಪ್ ಸಿಗ್ತದೆ. ಈ ಒಂದು ಸೆಟ್ ನಲ್ಲಿ ಇನ್ನೊಂದು ಸ್ಪೆಷಲ್ ಫ್ಯೂಚರ್ ಇದೆ. ಅದು ಏನಂತ ಹೇಳುವ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ ಫ್ಯೂಚರ್ ಏನಂದ್ರೆ, ಈ ಒಂದು ಬಾಕ್ಸ್ ನ ಸೈಡ್ ಅಲ್ಲಿ ನೋಡಬಹುದು ಬಿಲ್ಟ್ ಇನ್ UPI ಆಪ್ ಅಂತ ಇದೆ. ಅಂದ್ರೆ ಈ ಒಂದು ಸೆಟ್ ನಲ್ಲಿ GSPay ಅನ್ನುವಂತ ಒಂದು UPI ಆಪ್ ಕೂಡ ಇದೆ. ಅಂದ್ರೆ ಇದರಲ್ಲಿ ನಾವು ಬೇರೆಯವರ ಅಕೌಂಟ್ ಗೆ ಅಥವಾ ಬೇರೆಯವರ UPI ID ಗೆ ಇಂಟರ್ನೆಟ್ ನ ಸಹಾಯ ಇಲ್ಲದೆ ಪೇಮೆಂಟ್ ಕೂಡ ಮಾಡಬಹುದು. ಒಟ್ಟಿನಲ್ಲಿ ಹೇಳದಿದ್ರೆ, ಈ ಒಂದು ರಫ್ ಯೂಸ್ಗೆ ಅಥವಾ ಸ್ಮಾರ್ಟ್ ಫೋನ್ ಬೇಡ, ಒಂದು ಕೀಪ್ಯಾಡ್ ಸೆಟ್ ಸಾಕು ಅಂತ ಹೇಳುವವರಿಗೆಲ್ಲ ಇದೊಂದು ಒಳ್ಳೆ ಆಪ್ಷನ್ ಆಗಿದೆ. ಈ ಒಂದು ಫೋನ್ ಅನ್ನು ಡೆಫಿನೆಟ್ ಆಗಿ ಚೆಕ್ಔಟ್ ಮಾಡಬಹುದು. ಹಾಗೆ ನೋಕಿಯಾದ ಇನ್ನೂ ಕೆಲವು ಸೆಟ್ ಗಳಿವೆ, ಅದನ್ನು ಕೂಡ ಚೆಕ್ಔಟ್ ಮಾಡಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.